ವಾಲ್ಮೀಕಿ ಹಗರಣದ ಆರೋಪವನ್ನು ಹೊತ್ತಿರ್ತಕ್ಕಂಥ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜುಗೌಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಸರ್, ಏನು ಹೇಳ್ತೀರಾ? ಮೊದಲಿಂದ ನೋಡ್ರಿ, 187 ಕೋಟಿ ಎಸ್ ಟಿ ನಿಗಮ ದುಡ್ಡನ್ನ ಲೂಟಿ ಹೊಡೆದು ಹೈದರಾಬಾದ್ ಎಲೆಕ್ಷನ್, ತೆಲಂಗಾಣ ಎಲೆಕ್ಷನ್ಗೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಎಲೆಕ್ಷನ್ಗೆ ಉಪಯೋಗ ಮಾಡಿದ್ದಾರೆ. ಸನ್ಮಾನ್ಯ ಅವಾಗಿನ ಮುಖ್ಯಮಂತ್ರಿಗಳು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಅಸೆಂಬ್ಲಿ 87 ಕೋಟಿ ಅಂತ ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿ ಅಡ್ಮಿಟ್ ಆದ್ಮೇಲೂ ವಿಧಾನಸೌಧ ಇವರೇ ಒಪ್ಪಿಗೆಂದ ಮೇಲೆ ಇನ್ನೂ ಅವ್ರಿಗೆ ರಾಜೀನಾಮೆ ತೊಗೊಂಡು ಮತ್ತೆ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂದ್ರೆ ಏನು ಉದ್ದೇಶ? ಅಂದರೆ 187 ಕೋಟಿ ನಿಮಗೆ ಕಡಿಮೆ ಆಯಿತು, 1870 ಕೋಟಿ ಲೂಟಿ ಹೊಡ್ಲಿ ಅಂತ ಮತ್ತೆ ಮಂತ್ರಿ ಮಾಡಿದರೆ ಇವತ್ತು ಎಷ್ಟು ನಮ್ಮ ಎಸ್ ಟಿ ಕಮ್ಯುನಿಟಿಯವರಿಗೆ ಅನ್ಯಾಯ ಆಗಿದೆ. ಎಷ್ಟು ಮಕ್ಕಳಿಗೆ ಇವತ್ತು ಅವ್ರಿಗೆ ಸಿಗ್ಬೇಕಾದ್ರೆ ವೇತನ ಸಿಗ್ತಿಲ್ಲ, ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾದ್ರೆ ಅವರಿಗೆ ದುಡ್ಡು ಕೊಡ್ತಾರೆ, ಸ್ಕಾಲರ್ಶಿಪ್ ಅದು ಸಿಗ್ತಿಲ್ಲ, ಬಡವರಿಗೆ ಬೋರ್ವೆಲ್ ಸಿಗ್ತಿಲ್ಲ, ಎಷ್ಟು ಲೂಟಿ ಹೊಡೆದಾರೆ. ಮತ್ತು ಅಂಥವ್ರೆ ನೀವು ಸಚಿವರು ಮಾಡ್ತಾರೆ ಅಂದರೆ ನೀವು ಏನು ಹೇಳಕ್ಕೆ ಹೊರಟಿದ್ರಿ ಕರ್ನಾಟಕದ ಜನತೆಗೆ? ಅದಕ್ಕೋಸ್ಕರ ಅಂಥ ಲೂಟಿ ಹೊಡೆದಂಥ ಮನುಷ್ಯನ ತಕ್ಷಣ ರಾಜೀನಾಮೆ ತಗೊಂಡು ಬೇರೆಯವ್ರನ್ನ ನಮ್ಮ ಸಮಾಜದಾಗ ಬೇರೆಯವ್ರ ಮಂತ್ರಿ ಮಾಡಂತೇಳಿ ನಮ್ಮ ಒತ್ತಾಯ ಇದೆ. ಸರ್, ವಾಲ್ಮೀಕಿ ಸಮುದಾಯಕ್ಕೆ ಅಂದ್ರೆ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಚಿವರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನೋಡ್ರಿ, ಬಿಜೆಪಿ ದಲಿತರಿಗೆ ಯಾಕೆ ಟಾರ್ಗೆಟ್ ಮಾಡ್ತದೆ? ಈಗ ಅದೇ ಒಕ್ಕಲಿಗರ ನಿಗಮದಾಗ ದುಡ್ಡು ಹೊಡೆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಕುಂದಿರ್ತಿದ್ರ? ಇವತ್ತು ಅದೇ ಲಿಂಗಾಯತರ ನಿಗಮದಿಂದ ಲೂಟಿ ಹೊಡೆದ್ರೆ ಎಂ ಬಿ ಪಾಟೀಲ್ ಅವ್ರು ಸುಮ್ಮನೆ ಕುಂದಿರ್ತಿದ್ರ? ದಲಿತರ ದುಡ್ಡು, ಎಸ್ ಟಿ ವರ್ಗದ ದುಡ್ಡು ಅಂದ್ರೆ ಯಾರು ಕೇಳೋರು ಇಲ್ಲ ಅಂತೇಳಿ ಲೂಟಿ ಹೊಡೆದ್ರು ನಡೀತಾನಂತೇಳಿ ಒಂದು ಟ್ರಂಪ್ ಕಾರ್ಡ್ ಹಿಡ್ಕೊಂಡು ದಲಿತರಂತೆ ಹೊಡೆದು ದಲಿತರ ದುಡ್ಡೇ ಹೊಡೋದ್ರ ಯಾವ ಲೆಕ್ಕ ರೀ? ಈಗ ನಾವಿನ ಅವ್ರದ್ದು ಬೇರೆ ಅನ್ಯ ಜೊತೆ ದುಡ್ಡು ಹೊಡೆದ್ರ ಅಂತ ಇದು ಮಾಡ್ತಿದ್ವಿ. ದಲಿತರ ದುಡ್ಡು ಹೊಡೆದಕ್ಕೆ ಇವತ್ತು ಕಾಂಗ್ರೆಸ್ ಅವ್ರು ಏನು ಅಂತಿಲ್ಲ, ಹೊರತಾಗಿ ಬೇರೆಯವ್ರ ದುಡ್ಡು ಹೊಡೆದ್ರೆ ಇಷ್ಟೊತ್ತಿಗೆ ಕೆಳಗೆ ಇಳಿಸ್ತಿದ್ರು. ದಲಿತರು ಅಂತಂದ್ರೆ ಇವ್ರು ಏನು ಮಾಡಿದ್ರು ನಡೀತಾನ ಒಂದು ಉದ್ದೇಶದಿಂದ ಅವರು ಸುಮ್ಮನೆ ಬಿಟ್ಟು ನಾಗೇಂದ್ರಿಗೆ ಇನ್ನೂ ಪ್ರಮೋಷನ್ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ರಾಜೀನಾಮೆ ತೆಗೆದುಕೊಳ್ಳುವವರೆಗೂ ಬಿಜೆಪಿ ತನ್ನ ಪ್ರತಿಭಟನೆಯನ್ನು ಮುಂದುವರಿಸುತ್ತೆ, 100% ಮುಂದುವರಿಸುತ್ತೆ. ಇದಿಷ್ಟು ರಾಜುಗೌಡ ಅವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.